ನಮಸ್ಕಾರ. ಮುಖವಾರ್ತೆಗಳಿಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಮುಖ್ಯಾಂಶಗಳು. ತವರಲ್ಲಿ ಹಲವು ಯೋಜನೆಗಳಿಗೆ ಶಿಲಾನ್ಯಾಸವಿಟ್ಟ ಕುಮಾರಸ್ವಾಮಿ. ಕಡಿಮೆ ವೆಚ್ಚದಲ್ಲಿ ಲಾಭದಾಯಕ ಕೃಷಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರದಿಂದ ವಿನೂತನ ಯೋಜನೆಗಳಿಗೆ ಚಾಲನೆ ನೀಡಲಿದೆ ಎಂದ ಸಿಎಂ. ರೈತ ವಿರೋಧಿ ಮೋದಿ ಎಂದು ಗುಡುಗಿದ ಮಾಜಿ ಪಿಎಂ. ಸಾಧನೆಯ ಸರದಾರ ಅಭಿವೃದ್ಧಿ ಹರಿಕಾರನಿಗೆ ಮತ್ತೊಂದು ಗರಿ. ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡರಿಗೆ ನಿಗಮ ಮಂಡಳಿಯಲ್ಲಿ ಪಟ್ಟ. ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಿಸಿ ಸರ್ಕಾರ ಆದೇಶ. ಮತ್ತು ವೈರಿ ದೇಶದ ವಿರುದ್ಧ ಯುದ್ಧಕ್ಕೆ ನಿಂತ ಯೋಧರ ನೆರವಿಗೆ ನಿಂತ ಕೆಎಂಎಫ್. ಭಾರತೀಯ ರಕ್ಷಣಾ ಇಲಾಖೆಗೆ 30 ಮೆಟ್ರಿಕ್ ಟನ್ ತುಪ್ಪ ರವಾನೆ. ವಾರ್ತೆಗಳ ವಿವರ. ಮುಂದಿನ ದಿನಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ಲಾಭದಾಯಕವಾದ ಕೃಷಿಯನ್ನು ಮಾಡುವ ನಿಟ್ಟಿನಲ್ಲಿ ಸರ್ಕಾರದಿಂದ ವಿನೂತನ ಯೋಜನೆಗಳಿಗೆ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ರಣಘಟ್ಟ ನೀರಾವರಿ ಯೋಜನೆ ಸೇರಿದಂತೆ 132 ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳ ಶಿಲಾನ್ಯಾಸ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ 45,000 ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾ ಮಾಡುವ ದಿಟ್ಟ ನಿರ್ಧಾರ ಮಾಡಿದ್ದು, ರಾಷ್ಟ್ರೀಕೃತ ಬ್ಯಾಂಕ್ಗಳ ಸುಮಾರು 6,40,000 ಹಾಗೂ ಸಹಕಾರಿ ಬ್ಯಾಂಕಿನ 4 ಲಕ್ಷ ಕುಟುಂಬಗಳ ಸಾಲ ಮನ್ನಾ ಯೋಜನೆಯ ಲಾಭ ತಲುಪಲಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಈವರೆಗೂ 4,130 ಕೋಟಿ ರೂಪಾಯಿಗಳ ಹಣ ಬಿಡುಗಡೆಯಾಗಿದೆ. ಹಂತ ಹಂತವಾಗಿ ಬ್ಯಾಂಕ್ಗಳಿಗೆ ಹಣ ಬಿಡುಗಡೆ ಮಾಡಲಾಗಿದೆ. ರೈತರು ಕಳೆದ 5-6 ವರ್ಷಗಳಿಂದ ಸುಮಾರು 30,000 ಕೋಟಿಗಳ ಬೆಳೆ ನಷ್ಟವನ್ನು ಹೊಂದಿದ್ದಾರೆ. ಅವರೆಲ್ಲರ ಸಂಕಷ್ಟಕ್ಕೆ ಸ್ಪಂದಿಸಿ ಈ ಸಾಲ ಮನ್ನಾ ನಿರ್ಧಾರ ಮಾಡಲಾಗಿದೆ. ಇದರಿಂದ ರೈತರ ಸಂಪೂರ್ಣ ಸಮಸ್ಯೆ ಬಗೆಹರಿಯುತ್ತದೆ ಎಂಬ ಭಾವನೆ ನಮಗಿಲ್ಲ. ಅದಕ್ಕಾಗಿ ಕೃಷಿಗೆ ಪೂರಕವಾದ ಹಲವು ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಕ್ಕೆ ತರಲಾಗುತ್ತಿದೆ ಎಂದರು. ಹಾಗೂ ಸಹಕಾರಿ ಬ್ಯಾಂಕಿನ 4 ಲಕ್ಷ ಕುಟುಂಬಗಳ ಸಾಲ ಮನ್ನಾ ಯೋಜನೆ ಅಡಿಯಲ್ಲಿ 4,130 ಕೋಟಿ ರೂಪಾಯಿಗಳ ಹಣ ಈಗಾಗಲೇ ಬಿಡುಗಡೆ ಆಗಿದೆ. ಇವತ್ತು ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಸುಮಾರು 45,000 ಕೋಟಿ ರೂಪಾಯಿಗಳ ಸಾಲ ಮನ್ನಾ ಮಾಡತಕ್ಕಂಥ ಒಂದು ದಿಟ್ಟ ನಿರ್ಧಾರವನ್ನೇ ಮಾಡಿದ್ದೇವೆ. ಸಾಲ ಮನ್ನಾದಿಂದ ನಮ್ಮ ರೈತರು ನೆಮ್ಮದಿಯಿಂದ ಬದುಕ್ತಾರೆ ಅಂತಕ್ಕಂಥ ಒಂದು ಭ್ರಮೆಯಲ್ಲಿ ನಾನಿಲ್ಲ. ಇವತ್ತು ಕಳೆದ 5-6 ವರ್ಷಗಳಿಂದ ನಿರಂತರವಾಗಿ ನಮ್ಮ ನಾಡಿನ ಜನತೆ ಬರಗಾಲದಿಂದ ನೀವು ಬೆಳೆದಂಥ ಒಂದು ಬೆಳೆಯ ನಾಶವನ್ನು ನಾವೇನು ಕಾಣುತ್ತಾ ಇದ್ದೇವೆ. ಈ ವರ್ಷವೂ ಹಲವಾರು ಭಾಗದಲ್ಲಿ ಮಳೆಯ ಕೊರತೆಯಿಂದ ನಮ್ಮ ರೈತರು ಹಿಂಗಾರು ಮತ್ತು ಮುಂಗಾರಿನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ ಇವತ್ತು ನಾಶ ಆಗಿರ್ತಕ್ಕಂಥ ಪ್ರಮಾಣ ಸುಮಾರು 30,000 ಕೋಟಿ ರೂಪಾಯಿಗಳ ಬೆಳೆಯ ನಷ್ಟವನ್ನು ನಮ್ಮ ರೈತರು ಹೊಂದಿದ್ದಾರೆ. ಇದರ ಹಿನ್ನೆಲೆಯಲ್ಲೇ ರೈತರ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ತೀರ್ಮಾನದಿಂದ ಇಂಥ ಒಂದು ದಿಟ್ಟ ನಿರ್ಧಾರವನ್ನ ಈ ಸರ್ಕಾರದಲ್ಲಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನನ್ನ ರೈತರು ಎಂದು ಸಾಲಕ್ಕೆ ಒಳಗಾಗದೇ ಇರತಕ್ಕಂಥ ರೀತಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ಲಾಭದಾಯಕವಾದಂತಹ ಕೃಷಿಯನ್ನ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಹಲವಾರು ವಿನೂತನವಾದಂತಹ ಕಾರ್ಯಕ್ರಮಗಳಿಗೆ ಸದ್ಯದಲ್ಲೇ ಚಾಲನೆಯನ್ನು ಕೊಡುವವರಿದ್ದೇವೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮಾತನಾಡಿ, ಬೇಲೂರು ಕ್ಷೇತ್ರದ ಜನರ ಬೇಡಿಕೆಗೆ ಸ್ಪಂದಿಸಿ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಇನ್ನು ಏನಾದರೂ ಪ್ರಮುಖ ಯೋಜನೆಗಳು ಬಾಕಿ ಇದ್ದಲ್ಲಿ ಅದನ್ನು ಈಡೇರಿಸಲಾಗುವುದು ಎಂದರು. ವಿಷಯವಾಗಿ ಸಂಪೂರ್ಣವಾಗಿ ಅವರ ಎಲ್ಲ ಮಾತುಗಳಲ್ಲಿ ಹೇಳಿದ್ದಾರೆ. ಇವತ್ತು ಲಿಂಗೇಶ್ ಅವರು ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರವಾಗಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ವೈಯಕ್ತಿಕವಾಗಿ ಅವರು ಏನೇ ಕೇಳದೇ ಇದ್ದರೂ ಈ ಕ್ಷೇತ್ರದ ಮಹಾಜನತೆಗೋಸ್ಕರವಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇಷ್ಟೊಂದು ಇವತ್ತು ಸುಮಾರು 500 ಕೋಟಿ ರೂಪಾಯಿವರೆಗೆ ರೇವಣ್ಣವರು ವಿವಿಧ ಇಲಾಖೆಯಲ್ಲಿ ಮಂಜೂರಾತಿ ಮಾಡಿಸಿ ಇವತ್ತು ಅದಕ್ಕೆ ಅಧಿಕೃತವಾಗಿ ಶಂಕುಸ್ಥಾಪನೆ ಮಾಡಿದ್ದಾರೆ. ಇವತ್ತು ಕೊನೆಯಲ್ಲಿ ಒಂದು ಶಬ್ದ ರಣಘಟ್ಟೆಯ ವಿಷಯದಲ್ಲಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ. ಪುಷ್ಪಗಿರಿ ಸ್ವಾಮಿಯವರು ನಮ್ಮ ಮುಖಂಡಗಳೆಲ್ಲ ಸೇರಿ ಎಲ್ಲರೂ ಧರಣ ಮಾಡ್ತಾಯಿದ್ರು, ಮುಷ್ಕರ ಮಾಡ್ತಾಯಿದ್ರು. ನಮಗೆ ನೀರು ಕೊಟ್ಟು ಆಮೇಲೆ ಬೇರೆ ಕಡೆ ತೆಗೆದುಕೊಂಡು ಹೋಗೋದು, ನಮಗೆ ಕುಡಿಯೋಕ್ಕೆ ನೀರಿಲ್ಲ ಅಂತ ಹೇಳಿ ಎತ್ತಿನಹೊಳೆ ಪ್ರಾಜೆಕ್ಟಲ್ಲಿ ಏನು ಹೋರಾಟ ಮಾಡ್ತಾಯಿದ್ರೆ ಆ ಒಂದು ದಿನ ನನ್ನನ್ನೂ ಬರಬೇಕು ಅಂತ ಕರೆದು ಅದು ನಾವು ಮಾತು ಹೇಳಿದ್ರೆ ರಾಜಕೀಯ ಮಾಡೋದು ಬೇಡ. ಸಚಿವ ರೇವಣ್ಣ, ಶಾಸಕರಾದ ಲಿಂಗೇಶ್, ಬಾಲಕೃಷ್ಣ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶ್ವೇತಾ ದೇವರಾಜ್, ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ, ಎಸ್ಪಿ ಡಾ ಪ್ರಕಾಶ್ ಗೌಡ, ಜಿಲ್ಲಾ ಪಂಚಾಯತ್ ಸಿಇಒ ಪುಟ್ಟಸ್ವಾಮಿ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಮಾತನಾಡಿದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮೋದಿ ವಿರುದ್ಧ ಆಕ್ರೋಶ ಹೊರಹಾಕಿದರು. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ.
ನಮ್ಮ ರಾಷ್ಟ್ರ ಎದುರಿಸುತ್ತಿರುವ ಬಿಕ್ಕಟ್ಟಿನ ವೇಳೆಯಲ್ಲಿ ಕೆಲವು ಕ್ರಮಗಳು ಅನಿವಾರ್ಯ. ದೇವೇಗೌಡರನ್ನ ಮಣ್ಣಿನ ಮಗ ಅಂತಲೇ ಕರೆಯಿದ್ರು. ಆದರೆ ಸಮಸ್ಯೆ ಬಗೆಹರಿದಿದ್ಯಾ? ನಾನು ರಾಜಕೀಯಕ್ಕೆ ಬಂದಾಗಿನಿಂದ ರೈತರ ಪರ ಹೋರಾಡಿದ್ದೇನೆ. ಇನ್ನೂ ಸಮಸ್ಯೆ ಬಗೆಹರಿದಿಲ್ಲ. ಇನ್ನು ಮೋದಿ ರೈತರಿಗೆ ನೀಡಲು ಯೋಜಿಸಿರುವ 6,000 ರೂಪಾಯಿಗಳ ಯೋಜನೆ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು. ಕೇವಲ 6,000 ರೂಪಾಯಿ ರೈತರ ಖಾತೆಗೆ ಹಾಕುತ್ತೇನೆ ಎಂದು ಮೋದಿ ಹೇಳಿದ್ದಾರೆ. ಇದು ರೈತರಿಗೆ ಸಾಲುತ್ತದೆಯೇ ಎಂದು ಪ್ರಶ್ನಿಸಿದ್ರು. ನಾನು ಎಷ್ಟು ಬಾರಿ ಮೋದಿಯವರ ಮನೆ ಬಾಗಿಲಿಗೆ ಹೋದರೂ ರೈತರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಮೋದಿ ಅವಧಿಯ ಕೊನೆಯಲ್ಲಿ ಅವರಿಗೆ ರೈತ ಎನ್ನುವುದು ನೆನಪಿಗೆ ಬಂತಾ ಎಂದು ಪ್ರಶ್ನಿಸಿದ್ರು. ಸಿಎಂ ಕುಮಾರಸ್ವಾಮಿ ಮತ್ತು ನಾನು ತೆಂಗು ಬೆಳೆಗಾರರ ಸಮಸ್ಯೆ ಬಗ್ಗೆ ಮಾತನಾಡಲು ಮೋದಿ ಮನೆಗೆ ಹೋಗಿದ್ದೆವು. ಆಗಲೂ ಚಕಾರ ಎತ್ತಲಿಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ದೇವೇಗೌಡರು ಕುಮಾರಸ್ವಾಮಿ ಮೋದಿಯಿಂದ ಅನುದಾನವನ್ನು ಕಾಯದೆ ತೆಂಗು ಬೆಳೆಗಾರರಿಗೆ 1 ಎಕರೆಗೆ ಕನಿಷ್ಠ 25,000 ಪರಿಹಾರ ಸಿಗುವಂತೆ ಮಾಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರನ್ನು ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಅರಸೀಕೆರೆ ಕ್ಷೇತ್ರದಿಂದ ಹ್ಯಾಟ್ರಿಕ್ ಶಾಸಕರಾಗಿ ಸಾಧನೆಯ ಸರದಾರ ಎಂದು ಪ್ರಶಂಸೆಗೆ ಪಾತ್ರವಾಗಿರುವ ಶಾಸಕ ಕೆಎಂ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ದೊರಕುತ್ತದೆ ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ಸಮ್ಮಿಶ್ರ ಸರ್ಕಾರದಲ್ಲಿ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ದೊರೆಯುವುದಿಲ್ಲ ಎಂದು ಸ್ವತಃ ಶಾಸಕರಿಗೆ ತಿಳಿದಿತ್ತು. ಹೀಗಾಗಿ ಸಚಿವ ಸ್ಥಾನದ ಆಸೆಯನ್ನೇ ಕಾಣದ ಶಾಸಕರು ಕ್ಷೇತ್ರದ ಅಭಿವೃದ್ಧಿಗೆ ಅಗತ್ಯ ಅನುದಾನ ತರುವಲ್ಲಿ ಶಕ್ತಿ ಮೀರಿ ಶ್ರಮಿಸಿದರು. ಇದರ ಪರಿಣಾಮ 1,500 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಹರಿದು ಬಂದಿದೆ. ಇದರೊಂದಿಗೆ ಡಬಲ್ ಧಮಾಕ ಎಂಬಂತೆ ಗೃಹ ಮಂಡಳಿ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ. ವೈರಿ ದೇಶದ ವಿರುದ್ಧ ಯುದ್ಧಕ್ಕೆ ನಿಂತಿರುವ ನಮ್ಮ ದೇಶದ ಸೈನಿಕರಿಗೆ ಬಲ ತುಂಬುವ ಸಲುವಾಗಿ ಜಿಲ್ಲೆಯ ಕೆಎಂಎಫ್ ಮುಂದಾಗಿದ್ದು, ಚನ್ನರಾಯಪಟ್ಟಣ ತಾಲೂಕಿನ ಶೆಟ್ಟಿಹಳ್ಳಿಯಲ್ಲಿರುವ ನಂದಿನಿ ಹೈಟೆಕ್ ಹಾಲು ಉತ್ಪನ್ನ ಘಟಕದ ವತಿಯಿಂದ ಭಾರತೀಯ ರಕ್ಷಣಾ ಇಲಾಖೆಗೆ 30 ಮೆಟ್ರಿಕ್ ಟನ್ ತುಪ್ಪವನ್ನು ಲಾರಿಯಲ್ಲಿ ಮಂಗಳವಾರ ಕಳುಹಿಸಲಾಯಿತು. ಬೃಹತ್ ಲಾರಿಯಲ್ಲಿ ಸಂಸ್ಕರಿತ ಶುದ್ಧ ತುಪ್ಪ ತುಂಬಿದ 2 ಲಾರಿಗಳು ನಂದಿನ ಹೈಟೆಕ್ ಹಾಲು ಉತ್ಪನ್ನ ಘಟಕದಿಂದ ದೂರದ ಸೇನಾ ತುಕಡಿಗಳಿಗೆ ಸಾಗಲು ಸಜ್ಜಾಗಿ ನಿಂತಿದ್ವು. ಅವುಗಳಿಗೆ ಚಾಲನೆ ನೀಡಿದ ನಿರ್ದೇಶಕ ಗೋವಿಂದೇಗೌಡ ಮಾತನಾಡಿ, ಗಡಿಯಲ್ಲಿ ನಿಂತು ದೇಶವನ್ನು ರಕ್ಷಿಸುತ್ತಿರುವ ಯೋಧರಿಗೆ ತುಪ್ಪ ರವಾನಿಸುವ ಸಣ್ಣ ಅವಕಾಶ ಸಿಕ್ಕಿದೆ. ದೇವರನ್ನು ನೋಡಲು ಎಲ್ಲಿಯೋ ಹೋಗುವ ಬದಲು ನಮ್ಮನ್ನು ರಕ್ಷಿಸುತ್ತಿರುವ ದೇವಸ್ವರೂಪವಾದ ನಮ್ಮ ಯೋಧರನ್ನು ನೋಡಿದರೆ ಸಾಕು. ತನ್ನ ಮನೆಯವರನ್ನು ತೊರೆದು ಗಡಿಯಲ್ಲಿ ನಿಂತು ಇಡೀ ದೇಶದ ಜನತೆಯ ನನ್ನ ಕುಟುಂಬ ಎಂಬ ಭಾವನೆಯಿಂದ ಹಗಲಿರುಳೆನ್ನದೆ ರಕ್ಷಣೆ ನೀಡುತ್ತಿರುವ ಯೋಧರು ಆರೋಗ್ಯ ಬಲು ಮುಖ್ಯವಾಗಿದ್ದು, ಅವರ ಆರೋಗ್ಯ ಸುಸ್ಥಿರದ ಫಲವಾಗಿ ನಮ್ಮ ಘಟಕದಿಂದ ತಲಾ 1 ಕಿಲೋನಂತೆ ಡಬ್ಬಿಗಳಲ್ಲಿ ತುಪ್ಪವನ್ನು ಶೇಖರಿಸಿ ಕಳುಹಿಸಿಕೊಡಲಾಗುತ್ತಿದೆ. ಸೇನೆಗೆ ರವಾನೆಯಾಗುತ್ತಿರುವ ತುಪ್ಪವನ್ನು ರಕ್ಷಣಾ ಇಲಾಖೆಯ ಅಧಿಕಾರಿಗಳು 3 ವಿವಿಧ ಹಂತದಲ್ಲಿ ತುಪ್ಪವನ್ನು ಪರೀಕ್ಷೆಗೆ ಒಳಪಡಿಸಿ ಉತ್ಕೃಷ್ಟತೆಯಿಂದ ಕೂಡಿದೆ ಎಂದು ಖಾತ್ರಿಗೊಳಿಸಿದ ನಂತರ ಸದ್ಯ 2 ಲಾರಿಗಳಲ್ಲಿ 21 ಮೆಟ್ರಿಕ್ ಟನ್ ತುಪ್ಪವನ್ನು ಕಳುಹಿಸಲಾಗುತ್ತಿದ್ದು, ಉಳಿದ 9 ಮೆಟ್ರಿಕ್ ಟನ್ ತುಪ್ಪವನ್ನು ಮುಂದಿನ ವಾರ ಕಳಿಸಿಕೊಡಲಾಗುವುದು. ಈ ತುಪ್ಪವು ಪಂಜಾಬ್ನ ಪಠಾಣ್ಕೋಟ್ ಹಾಗೂ ಪಶ್ಚಿಮ ಬಂಗಾಳದ ಬೆಂಗ್ದುಬಿ ಪ್ರದೇಶಕ್ಕೆ ತಲುಪಲಿದೆ ಎಂದು ತಿಳಿಸಿದರು. ಈಗ ನಾವು ತುಪ್ಪವನ್ನು ರೆಡಿ ಮಾಡಿ ಈ ದಿನ ರವಾನೆ ಮಾಡ್ತಾ ಇದ್ದೀವಿ. ನಮಗೆ ಈಗ ಪ್ರಥಮವಾಗಿ ಒಂದು 30 ಟನ್ ತಾತ್ಕಾಲಿಕವಾಗಿ ಬಂದಿದೆ. ತಿರ್ಗಾ ಜೂನ್ನಲ್ಲಿ ಇನ್ನೊಂದು 30 ಟನ್ ತುಪ್ಪವನ್ನು ಸರಬರಾಜು ಮಾಡ್ತಾ ಇದ್ದೀವಿ. ಇದು ಒಂದು ಪ್ರತಿಷ್ಠೆಯಾಗಿದೆ ಈ ಘಟಕಕ್ಕೆ. ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ವಿವಿಧ ರೀತಿಯ ಉತ್ಪನ್ನಗಳನ್ನು ನಮ್ಮ ರಕ್ಷಣಾ ಇಲಾಖೆಗೆ ನೀಡುವ ನಿಟ್ಟಿನಲ್ಲಿ ನಾವು ಸಹ ಶ್ರಮವಹಿಸಿ ನಮ್ಮ ಘಟಕಕ್ಕೆ ಒಳ್ಳೆಯ ಹೆಸರು ತರ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಎಲ್ಲರನ್ನಲ್ಲೂ ಭಾವಿಸ್ತೀನಿ. ಸಪ್ಲೈ ಮಾಡುವಂಥ ತುಪ್ಪದಲ್ಲಿ ಅಥವಾ ಯಾವುದೇ ಒಂದು ಹಾಲಿನ ಪದಾರ್ಥವನ್ನು ಕಳಿಸ್ಕೊಡ್ಬೇಕಾದ್ರೆ ಸುಮಾರು 3 ರಿಂದ 4 ಬಾರಿ ವಿವಿಧ ರೀತಿಯ ಇನ್ಸ್ಪೆಕ್ಷನ್ ಇರುತ್ತೆ. ಇನ್ಸ್ಪೆಕ್ಷನ್ ಆದಮೇಲೆ ಅದನ್ನು ಡಾಕ್ಯುಮೆಂಟನ್ನು ಅಷ್ಟೇ 7 ರಿಂದ 8 ಬಾರಿ ಡಾಕ್ಯುಮೆಂಟೇಷನ್ನ ರೆಡಿ ಮಾಡಿ ನಂತರ ಅವ್ರ ಕ್ವಾಲಿಟಿ ಟೆಸ್ಟ್ ಆದ ನಂತರದಲ್ಲಿ ನಾವು ಸರಬರಾಜು ಮಾಡಬೇಕಾಗತ್ತೆ. ಆ ಥರದ ಒಂದು ಆದ್ಯತೆಗೆ ನಮ್ಮ ಘಟಕ ಹೊಂದಿಕೊಂಡಿರುವುದರಿಂದ ಇಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರಿಗೂ ಹಾಗೂ ಚನ್ನರಾಯಪಟ್ಟಣದಲ್ಲಿರುವಂಥ ಘಟಕಕ್ಕೂ ಬಹಳ ಹೆಮ್ಮೆಯ ವಿಷಯವಾಗಿದೆ. ಈ ಸಂದರ್ಭ ಜೂನಿಯರ್ ಕಮಾಂಡೆಂಟ್ ಆಫೀಸರ್ ದುರ್ಗಾ ಪಿಬಿ, ಎನ್ಸಿಒ ಮುರುಗನ್, ಎನ್ಸಿಒ ನಂದಿನಿ, ಉತ್ಪನ್ನ ಘಟಕದ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ಇತರರು ಹಾಜರಿದ್ದರು. ಜೆಡಿಎಸ್ ಪಕ್ಷ ಸದಾ ಜಾತ್ಯತೀತ ನಿಲುವುಗಳಿಗೆ ಬದ್ಧವಾಗಿದೆ ಎಂದು ಶಾಸಕ ಎಚ್ ಕೆ ಕುಮಾರಸ್ವಾಮಿ ಹೇಳಿದ್ದಾರೆ. ಪಟ್ಟಣದಲ್ಲಿ ಹಳೆ ಮಸೀದಿ ಕಟ್ಟಡವನ್ನು ಕೆಡವಿ ನೂತನವಾಗಿ ನಿರ್ಮಿಸಲಾಗುತ್ತಿರುವ ಜಾಮಿಯಾ ಮಸೀದಿ ಆವರಣಕ್ಕೆ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಭೇಟಿ ನೀಡಿ ಮಾತನಾಡಿ, ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಸರ್ಕಾರ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟಿದ್ದು, ಈ ಹಿನ್ನೆಲೆಯಲ್ಲಿ ಬದ್ರಿಯಾ ಮಸೀದಿ ಮತ್ತು ಜಾಮಿಯಾ ಮಸೀದಿ ಅಭಿವೃದ್ಧಿಗೆ ತಲಾ 50 ಲಕ್ಷ ರೂಪಾಯಿಗಳನ್ನು ಸರ್ಕಾರ ಬಿಡುಗಡೆ ಮಾಡುತ್ತಿದೆ. ಜೆಡಿಎಸ್ ಹಾಗೂ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಎಲ್ಲ ಸಮುದಾಯದ ಏಳಿಗೆಗೆ ಶ್ರಮಿಸುತ್ತಿದೆ. ಪ್ರಾರ್ಥನೆಯ ಮೂಲಕ ಸೌಹಾರ್ದತೆಯನ್ನು ಬೆಳೆಸಲು ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಆದರ್ಶಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಪಟ್ಟಣದಲ್ಲಿ ಒಂದು ಹೆಸರಾಂತ ಮಸೀದಿ ಇದ್ದು, ಜಾಮಿಯಾ ಮಸೀದಿ. ಇದರಲ್ಲಿ ನಮ್ಮ ತಾಲೂಕಿನ ಮತ್ತು ಪಟ್ಟಣದ ನಮ್ಮ ಮುಸಲ್ಮಾನ್ ಬಾಂಧವರು ಈಗಾಗಲೇ ಪ್ರಾರ್ಥನೆಗೆ ಬೇರೆ ಉದ್ದೇಶಕ್ಕೆ ಬಳಸ್ತಿದ್ದಾರೆ. ಇದು ತುಂಬ ಪುರಾತನವಾದಂಥ ಮಸೀದಿಯಾಗಿದ್ದು, ಈ ಮಸೀದಿಯನ್ನು ಕೆಡವಿ ಹೊಸದಾಗಿ
ಕಟ್ಟಬೇಕೆಂಬತಕ್ಕಂಥ ನಿರ್ಣಯವನ್ನು ನಮ್ಮ ಇಲ್ಲಿ ಬಾಂಧವರೆಲ್ಲ, ನಮ್ಮ ಅಧ್ಯಕ್ಷರು, ನಮ್ಮೆಲ್ಲ ಮುಖಂಡರುಗಳು ಎಲ್ಲ ಸೇರಿ ಮಾಡಿದ್ದಾರೆ. ಈ ಹಂತವಾಗಿ ಸರ್ಕಾರದಿಂದ ಮಸೀದಿ ನಿರ್ಮಾಣ ಮಾಡಲಿಕ್ಕೆ ಅನುದಾನ ಬೇಕು. ಅದು ವಕ್ಫ್ ಬೋರ್ಡ್ ಇರ್ಬೋದು, ನೀರಾವರಿ ನಿಗಮ ಇರ್ಬೋದು, ಬೇರೆ ಬೇರೆ ರೂಪದಲ್ಲಿ ನಮಗೆ ಸಹಾಯ ಮಾಡಬೇಕಿರತಕ್ಕಂಥ ಮನವಿಯನ್ನು ಶಾಸಕನಾದ ನನಗೆ, ಮಾನ್ಯ ಸಂಸದರಂಥ ಮಾನ್ಯ ದೇವೇಗೌಡರಿಗೆ, ಉಸ್ತುವಾರಿ ಸಚಿವರಂಥ ಮಾನ್ಯ ರೇವಣ್ಣವರಿಗೆ, ಮುಖ್ಯಮಂತ್ರಿಗಳಂಥ ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಿನ್ನೆ ಇಲ್ಲಿಗೆ ಸಕಲೇಶ್ಪುರಕ್ಕೆ ಬಂದಾಗ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈಗಾಗಲೇ ನಾವು ಕಾವೇರಿ ನೀರಾವರಿ ನಿಗಮದಿಂದ 50 ಲಕ್ಷ ರೂಪಾಯಿಯನ್ನು ಜಾಮಿಯಾ ಮಸೀದಿಗೆ ಕೊಡಬೇಕು. ಪುರಸಭಾ ಸದಸ್ಯ ಯಾದ್ಗಾರ್ ಇಬ್ರಾಹಿಂ ಮಾತನಾಡಿ, ಶಾಸಕರ ಶ್ರಮದಿಂದ ಮಸೀದಿಗಳಿಗೆ ಅಧಿಕ ಅನುದಾನ ಸಿಕ್ಕಿದೆ. ಜೆಡಿಎಸ್ ಪಕ್ಷವು ಜಾತ್ಯತೀತ ನಿಲುವನ್ನು ಹೊಂದಿದ್ದು, ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಅಲ್ಪಸಂಖ್ಯಾತರ ಮತ್ತಷ್ಟು ಏಳಿಗೆಯಾವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದರು. ಜಾಮಿಯಾ ಮಸೀದಿ ಬಹಳ ಪುರಾತನವಾದಂತಹ ಒಂದು ಮಸೀದಿ. ಈಗಲೂ ಕೂಡ ಈ ಮಸೀದಿಯ ಮಿನಾರ್ಗಳನ್ನು ಕೆಂಗಲ್ ಹನುಮಂತಯ್ಯರವರು ಕಟ್ಟಿಸ್ಕೊಟ್ರು ಅಂತ ಹೇಳಿ ಮುಸಲ್ಮಾನರು ಭಾಳ ಅಭಿಮಾನದಿಂದ ಹೇಳ್ತಾರೆ. ಅದೇ ಥರದಲ್ಲಿ ನಮ್ಮ ನೆಚ್ಚಿನ ಶಾಸಕರು, ಮಾಜಿ ಮಂತ್ರಿಗಳು ಆಗಿರ್ತಕ್ಕಂತಹ ಎಚ್ ಕೆ ಕುಮಾರಸ್ವಾಮಿ ಸಾಹೇಬರನ್ನು ಮುಸ್ಲಿಂ ಬಾಂಧವರು ಹೋಗಿ ಭೇಟಿ ಕೊಟ್ಟು ನಾವು ಈ ಮಸೀದಿಯನ್ನು ಶಹೀದ್ ಮಾಡಿ ಒಂದು ಹೊಸ ಮಸೀದಿಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಆಸೆ ನಮಗಿದೆ, ತಾವು ಸಹಕಾರ ಕೊಡಬೇಕು ಅಂತ ಕೇಳಿದಾಗ ಅವರು ನಮಗೆ ಇಲ್ಲ, ನನ್ನ ಸಂಪೂರ್ಣ ಸಹಕಾರವನ್ನು ಈ ಮಸೀದಿ ಕಟ್ಟೋದಕ್ಕೋಸ್ಕರ ಕೊಡ್ತೇನೆ, ನೀವು ಧೈರ್ಯವಾಗಿ ಮುಂದೆ ನುಗ್ಗಿ ಆ ಕೆಲಸವನ್ನು ಮಾಡಿ ಅಂತ ಹೇಳಿದಾಗ ಪ್ರಾಥಮಿಕ ಹಂತದಲ್ಲಿ ಜಾಮಿಯಾ ಮಸೀದಿಗೆ 50 ಲಕ್ಷ ರೂಪಾಯಿಗಳನ್ನು, ಬದ್ರಿಯಾ ಮಸೀದಿಗೆ 50 ಲಕ್ಷ ರೂಪಾಯಿಗಳನ್ನು ಅವರೇನು ಕೊಟ್ಟಿದ್ದಾರೆ, ಅದಕ್ಕೆ ಸಕಲೇಶಪುರ ತಾಲೂಕು ಮತ್ತು ಹಾಸನ ಜಿಲ್ಲೆ ಎಲ್ಲ ಮುಸಲ್ಮಾನರ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷ ನಜೀಬ್ ಅಕ್ರಮ್, ಬದ್ರಿಯಾ ಜುಮಾ ಮಸೀದಿ ಅಧ್ಯಕ್ಷ ಯಾದ್ಗಾರ್ ಜಾಕೀರ್, ಫೈಜಾನ್, ಆಡಮ್ ಹಾಜಿ, ತೌಸಿಫ್ ಮತ್ತಿತರರು ಹಾಜರಿದ್ದರು. ದೇಶದ ಸೈನಿಕರು ಪಾಕಿಸ್ತಾನದ ಭಯೋತ್ಪಾದಕ ಅಡ್ಡೆಗಳ ಮೇಲೆ ದಾಳಿ ನಡೆಸಿ ಭಯೋತ್ಪಾದಕರ ಹತ್ಯೆಗೈದಿರುವುದು ಅಭಿನಂದನಾರ್ಹ ವಿಚಾರವೆಂದು ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರೀಶ್ ಗದಾಳು ತಿಳಿಸಿದ್ದಾರೆ. ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಆಯೋಜಿಸಿದ್ದ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರಧಾನಿಯವರು ಸೈನಿಕರ ರಕ್ತ ವ್ಯರ್ಥ ಮಾಡದೆ ಪಾಕಿಸ್ತಾನಿ ಅಡ್ಡೆಗಳ ಮೇಲೆ ದಾಳಿ ನಡೆಸಿ ನುಡಿದಂತೆ ನಡೆದುಕೊಂಡಿದ್ದಾರೆ. ನಮ್ಮ ಸೈನಿಕರ ಹತ್ಯೆಯ ಪ್ರತೀಕಾರಕ್ಕಾಗಿ ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿದೆ. ಇದು ಸಂಭ್ರಮಾಚರಣೆಯ ದಿನ ಎಂದರು. ಇಡೀ ದೇಶ ಇವತ್ತು ಸಂಭ್ರಮಾಚರಣೆ ಮಾಡ್ತಾ ಇದೆ. ಕಾರಣ ಒಂದೇ, ಇವತ್ತು ನಮ್ಮ ದೇಶದ ಹೆಮ್ಮೆ ಸೈನಿಕರು ಪಾಕಿಸ್ತಾನದಕ್ಕೆ ಹೋಗಿ ಅಲ್ಲಿಯ ಭಯೋತ್ಪಾದಕ ಅಡ್ಡೆಗಳ ಮೇಲೆ ಬಾಂಬ್ಗಳ ದಾಳಿ ಮಾಡಿ 250ಕ್ಕಿಂತ 300 ಜನ ಸೈನಿಕರ ಭಯೋತ್ಪಾದಕರನ್ನ ಹತ್ಯೆ ಮಾಡಿದ್ದಾರೆ. ಇವತ್ತು ನಮ್ಮ ಸೈನಿಕರನ್ನ ನಾವೆಲ್ಲರೂ ಅಭಿನಂದನೆ ಸಲ್ಲಿಸಬೇಕು. ಇವತ್ತು ನಮ್ಮ ದೇಶದ ಸೈನಿಕರಿಗೂ ಮತ್ತು ದೇಶದ ಪ್ರಧಾನಿಯವರು ಅನೇಕ ರೀತಿಯ ಮಾಹಿತಿಗಳನ್ನ ನೀಡಿ ಇವತ್ತು ನಮ್ಮ ದೇಶದ ಸೈನಿಕರ ಒಂದು ರಕ್ತ ವ್ಯರ್ಥ ಮಾಡ್ಲಿಕ್ಕೆ ಬಿಡಲ್ಲ ಅಂತ ಹೇಳಿದಂತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಾವು ಹೇಳ್ದಂತೆ ಇವತ್ತು ನಡ್ಕೊಂಡಿದ್ದಾರೆ. ಈ ಒಂದು ಪ್ರತೀಕಾರವಾಗಿ ಪಾಕಿಸ್ತಾನಕ್ಕೆ ನುಗ್ಗಿ ಅಲ್ಲಿಯ 250ಕ್ಕಿಂತ ಹೆಚ್ಚು ಉಗ್ರರನ್ನು ಇವತ್ತು. ವಕೀಲೆ ಮಂಜುಳಾ ಮಾತನಾಡಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಸರ್ವರು ಸಮಾನರೆಂಬ ಭಾವನೆ ಇದೆ. ನಾಗರಿಕ ಅನಾಗರಿಕ, ಸಭ್ಯ ಅಸಭ್ಯ ಎನ್ನದೆ ದೇಶದ ಸೈನಿಕರನ್ನು ಭಯೋತ್ಪಾದಕರು ಹತ್ಯೆಗೈದಿರುವುದು ಅನ್ಯಾಯ ಹಾಗೂ ಅಪರಾಧ. ಇದಕ್ಕೆ ದೇಶದ ಸೈನಿಕರು ಪಾಕ್ ಆಕ್ರಮಿತ ಪ್ರದೇಶಕ್ಕೆ ನುಗ್ಗಿ ಸರಿಯಾದ ಉತ್ತರ ನೀಡಿದ್ದಾರೆ. ನಮ್ಮ 40 ಸೈನಿಕರ ಹತ್ಯೆಗೆ 300 ಜನ ಭಯೋತ್ಪಾದಕರನ್ನು ಹತ್ಯೆ ಮಾಡಿದ್ದಾರೆ. ಈ ರೀತಿ ಬೆಳವಣಿಗೆಗಳು ಸಾಮಾಜಿಕ ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹಾನಿಕರ ಆದರೂ ಸಹ ಭಯೋತ್ಪಾದಕರ ಕೃತ್ಯಗಳಿಗೆ ತಕ್ಕ ಉತ್ತರ ನೀಡಿದ್ದಾರೆ. ಇಂತಹ ಕೃತ್ಯಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕು ಎಂದರು. ಸರ್ವರು ಸಮಾನರು ಅನ್ನೋ ಒಂದು ಗಮನನ ಹರಿಸದೆ ಜೆಡಿಎಸ್ಗಳು ಅನ್ನೋ ಒಂದು ಪಟ್ಟಣ ಕಟ್ಟದ್ದು ಅನಾಗರಿಕರಾಗ್ಬೋದು, ನಾಗರಿಕರಾಗ್ಬೋದು, ಸ್ವರ್ಗರಾಗ್ಬೋದು, ಅಸಂಖ್ಯರಾಗ್ಬೋದು, ಅವರು ಜೆಡಿಎಸ್ಗಳೇ ಆಗಿರ್ಬೋದು, ಸೈನಿಕರೇ ಆಗಿರ್ಬೋದು, ಭಾರತ ದೇಶದ ನಾಗರಿಕರೇ ಆಗಿರ್ಬೋದು, ಯಾರನ್ನೂ ಕೂಡ ಗಮನಿಸದೆ ಇನ್ನು ಹೊರಟುಕೊಂಡು ಅದು ಒಂದೇ ಅಥವಾ ಅಪರಾಧ ಕೂಡ ಮಾಡಿದ್ದಾರೆ. ಸರಿಯಾದ ಉತ್ತರವನ್ನ ಇವತ್ತು ನಮ್ಮ ಭಾರತ ಸೈನಿಕರು ವಿಮಾನದಿಂದ ಹೋಗಿ 1000 ಒಂದು ಕಾಶ್ಮೀರ ಪಾಕಿಸ್ತಾನ ಏನಿದೆ ಅಲ್ಲೇ ಒಂದು ಭಾರತ ದೇಶವನ್ನ ಆಕ್ರಮಿತ ಪಾಕಿಸ್ತಾನ ಏನಿದೆ ಆ ಜಾಗಕ್ಕೆ ಹೋಗಿ ವಿಮಾನದಲ್ಲಿ ಹೋಗಿ ಹಾಕಿ ಅವ್ರನ್ನ 30-40 ಜನ ನಮ್ಮ ಸೈನಿಕರನ್ನ ಆಹುತಿ ತೆಗೆದುಕೊಂಡಿದ್ದಕ್ಕೆ ಅವ್ರು 300 ಜನ ಸೈನಿಕರನ್ನ ಆಹುತಿ ತೆಗೆದಿದ್ದಾರೆ. ಈ ರೀತಿ ಬೆಳವಣಿಗೆಗಳು ಅದು ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹಾನಿಕರ. ಆದಾಗ್ಯೂ ಕೂಡ
ಒಂದು ಉತ್ತರಕ್ಕೆ ಉತ್ತರ ಅನ್ನೋದನ್ನು ಕೊಟ್ಟಿರೋದು ಕೂಡ ಈಗ ಒಂದು ಸಂಭ್ರಮಾಚರಣೆಗೆ ಕಾರಣ ಆಗಿದೆ. ಇದನ್ನ ನಾವು ಸಂಭ್ರಮಿಸೋದ್ರ ಜೊತೆಗೆ ಎಚ್ಚೆತ್ತುಕೊಂಡು ಇಂತಹ ಒಂದು ಕೃತ್ಯಗಳು ಆಗದಂತೆ ಪ್ರತಿಯೊಬ್ಬರು ಗಮನ ಹರಿಸಬೇಕು ಅಂತ ನಾನು ಈ ಮೂಲಕ ಇಲ್ಲಿ. ಈ ಸಂದರ್ಭದಲ್ಲಿ ದೀಪು, ಸಂಜಯ್, ಸತೀಶ್, ವಸಂತ್, ದೇವೇಂದ್ರ ಮತ್ತಿತರರು ಹಾಜರಿದ್ದರು. ಬೇಲೂರು ತಾಲೂಕಿನ ಅರೆಹಳ್ಳಿಯ ಶ್ರೀ ಸಂತೆ ಕಾಳಮ್ಮ, ದೊಡ್ಡಮ್ಮ ಹಾಗೂ ಶ್ರೀ ಚಿಕ್ಕಮ್ಮನವರ 14ನೇ ವರ್ಷದ 2 ದಿನಗಳ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಆಚರಿಸಲಾಯಿತು. ಬೆಳಗ್ಗೆ ಸಕಲೇಶಪುರ ರಸ್ತೆಯಲ್ಲಿರುವ ಮಠದ ಬಾವಿಯಿಂದ ಗಂಗೆಯನ್ನು ತೆಗೆದು 108 ಕುಂಭ ಕಳಸಗಳನ್ನು ಹೊತ್ತ ಮುತ್ತೈದೆಯರು ವಾದ್ಯ ವೈಭವಗಳೊಂದಿಗೆ ಶ್ರೀ ಸಂತೆ ಕಾಳಮ್ಮನವರ ನಡೆಮುಡಿ ಉತ್ಸವವನ್ನು ನಡೆಸಿದರು. ತಾಳಮೇಳದೊಂದಿಗೆ ಸಾಗುತ್ತಿದ್ದ ಶ್ರೀಯಮ್ಮನವರನ್ನು ಹೊತ್ತ ಬೆಳ್ಳಿ ರಥವನ್ನು ಭಕ್ತಾದಿಗಳು ಭಕ್ತಿಪೂರ್ವಕವಾಗಿ ಬರಮಾಡಿಕೊಂಡ ಬಳಿಕ ಮುಂಜಾನೆ 5ರ ವೇಳೆಗೆ ಅಮ್ಮನವರನ್ನು ಸ್ವಸ್ಥಾನಕ್ಕೆ ಕರೆತರಲಾಯಿತು. ಜಾತ್ರಾ ಮಹೋತ್ಸವಕ್ಕೆ ಅರೆಹಳ್ಳಿಯ ಸುತ್ತಮುತ್ತಲಿನ ಭಕ್ತಾದಿಗಳು ಆಗಮಿಸಿ ಶ್ರೀ ಅಮ್ಮನವರ ಕೃಪೆಗೆ ಪಾತ್ರರಾದರು. ದೇಶವೇ ಅಚ್ಚರಿಗೊಳ್ಳುವಂತೆ ಪಾಕಿಸ್ತಾನದ ಉಗ್ರರ ಮೇಲೆ ಭಾರತೀಯ ವಾಯುಪಡೆ ನಡೆಸಿದ ದಾಳಿಗೆ ಬೇಲೂರಿನಲ್ಲಿ ದೇಶಭಕ್ತರ ಬಳಗದಿಂದ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು. ಈ ವೇಳೆ ಮಾತನಾಡಿದ ದೇಶಭಕ್ತ ಬಳಗದ ಡಾಕ್ಟರ್ ಸಂತೋಷ್, ನಮ್ಮ ಸೈನಿಕರು ಪುಲ್ವಾಮಾದಲ್ಲಿ ನಡೆದಿದ್ದ ಉಗ್ರ ದಾಳಿಗೆ ಪ್ರಧಾನಮಂತ್ರಿಗಳು ದಿಟ್ಟ ನಿರ್ಧಾರ ತೆಗೆದುಕೊಂಡು ಪಾಕಿಸ್ತಾನದ ಒಳಗೆ ನುಗ್ಗಿ ಉಗ್ರಗಾಮಿಗಳನ್ನು ಸದೆಬಡಿದು ಸೂಕ್ತ ಪ್ರತೀಕಾರ ನೀಡಿದ್ದಾರೆ. ಈ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಹಾಗೂ ನಮ್ಮ ಸೈನಿಕರಿಗೆ ಕೃತಜ್ಞತೆ ಅರ್ಪಿಸಿ ಯೋಧರೇ ನಮ್ಮ ಶಕ್ತಿ ಎಂದರು. ಇದಕ್ಕೆ ನಮ್ಮ ಪ್ರಧಾನಿಗಳು ದಿಟ್ಟ ನಿರ್ಧಾರ ತಗೊಂಡು ಇವತ್ತು ಪಾಕಿಸ್ತಾನದ ಒಳಗೆ ನುಗ್ಗಿ ಅಲ್ಲಿರುವಂಥ ಉಗ್ರಗಾಮಿಗಳನ್ನು ಸದೆಬಡಿಯುವಂಥ ಕಾರ್ಯವನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಯಾವ ಮೂಲಕ ನಾವು ನಮ್ಮ ಪ್ರಧಾನಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಮತ್ತು ಯೋಧರಿಗೆ ಸೇನೆಗೆ ಮುಖ್ಯವಾಗಿ ಯೋಧರೇ ನಮ್ಮ ಶಕ್ತಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ಶಟಂ ಪ್ರತಿಶಾಟ್ಯಂ ಎಂಬಂತೆ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನೀಡಬೇಕು ಅಂತ ಈ ಸಮಯದಲ್ಲಿ ನಾನು ಬಯಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ಈ ಸಂದರ್ಭದಲ್ಲಿ ರಾಜ್ಯ ಕರ್ಮಚಾರಿಗಳ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಸದಸ್ಯ ಸೈಯದ್ ತೌಫೀಕ್, ದೇಶಭಕ್ತಿ ಬಳಗದವರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಎನ್ಆರ್ಕೆ ಕಾಲೇಜಿನಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ವಿಜಯೋತ್ಸವವನ್ನು ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ನಿವೃತ್ತ ಸೈನಿಕರು ಹಾಗೂ ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ಪ್ರಭಾಕರ್ ಅವರು, ಗಡಿಯಲ್ಲಿ ಕಾಯುವ ಸೈನಿಕರು ನಮ್ಮ ದೇಶವನ್ನು ಸುರಕ್ಷಿತವಾಗಿರಿಸಿದ್ದಾರೆ. ಆದರೆ ದೇಶದೊಳಗೆ ಪಾಕಿಸ್ತಾನಕ್ಕೆ ಬೆಂಬಲ ನೀಡುವ ಜನರು ಇದ್ದಾರೆ. ಅವರನ್ನು ಸದೆಪಡೆಯಬೇಕಾದ ಅವಶ್ಯಕತೆ ಇದೆ. ಪುಲ್ವಾಮಾ ದಾಳಿ ಪಾಕಿಸ್ತಾನದ ಕೃತ್ಯ, ಪಾಕಿಸ್ತಾನಕ್ಕೆ ನಾಚಿಕೆಯಾಗಬೇಕು. ನಮ್ಮ ಹೆಮ್ಮೆಯ ಭಾರತೀಯ ವಾಯುಸೇನೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಿ ಉಗ್ರರನ್ನು ಸದೆಬಡಿದಿದೆ. ಹಾಗೆಯೇ ಹೆಚ್ಚು ಹೆಚ್ಚು ಯುವಕರು ಸೈನ್ಯಕ್ಕೆ ಬರಬೇಕು ಎಂದರು. ನಮ್ಮ CRPF 49 ಜನ ಸೈನಿಕರು ಯೋಧರು ಹುತಾತ್ಮರಾಗಿದ್ರು. ಅದ್ರ ನೋವು ನಮಗೆಲ್ಲ ಇತ್ತು. ಇವತ್ತು ಅವರ 13ನೇ ದಿವಸ ಪುಣ್ಯತಿಥಿ ಆಗ್ಬೇಕು. ಇವತ್ತು ಅದು ತೇರ್ಬಿ ಇದು ಮಾಡ್ತಾರಲ್ಲ 13ನೇ ದಿವಸ, ಅದು ನಿನ್ನೆ ಬೆಳಗ್ಗೆ ಕರೆಕ್ಟ್ 12ನೇ ದಿವಸದಲ್ಲಿ ಸರಿಯಾಗಿ ನಮ್ಮ ಇಂಡಿಯಾದ ಏರ್ಫೋರ್ಸ್ 12 ಮಿರೇಜ್ 2005 ಜೆಟ್ಸು, ಫೈಟರ್ ಜೆಟ್ಟು ಹೋಗಿ ಪಾಕಿಸ್ತಾನದಲ್ಲಿ ಸಿಯಾಲ್ಕೋಟ್, ಮುಜಫರಾಬಾದ್, ಬಾಲಾಕೋಟ್ ಆ ಸರೌಂಡಿಂಗಲ್ಲಿ ಟೆರರಿಸ್ಟ್ ಕ್ಯಾಂಪ್ಗಳು ಏನಿದ್ವಲ್ಲ, ಅದು ಯಾರು ಊಹಿಸೋದ ರೀತಿಯಲ್ಲಿ ಅವರು ಕನಸಲ್ಲೂ ಯೋಚನೆ ಮಾಡಿಲ್ಲ. ಅವರೆಲ್ಲ ಫ್ರಂಟ್ ಲೈನಲ್ಲಿ ಲಾಂಚಿಂಗ್ ಪ್ಯಾಡ್ ಅಂತ ಮಾಡ್ಕೊಂಡಿದ್ರು. ಅವರು ಒಂದು 4 ಕಿಲೋಮೀಟರ್ ಒಳಗಡೆ ಪ್ರೀವಿಯಸ್ ಡೇಸ್ ಒಂದು ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಅದು ಇದು ಇಂಡಿಯಾ ಆರ್ಮಿ ಎಂಟ್ರಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಅರೌಂಡ್ 60 to 100 ಕಿಲೋಮೀಟರ್ ಸರೌಂಡಿಂಗ್ ಏರಿಯಲ್ಲಿ ತಗೊಂಡೋಗಿದ್ರು ಒಳಗಡೆ. ಅದನ್ನು ಈಗ ನಮ್ಮ ಸೈನಿಕರು, ಏಕೆಂದರೆ ಒಬ್ಬ ಉತ್ತಮವಾದ ಲೀಡರ್ ನಮ್ಮ ಮೋದಿ, ಏಕೆಂದ್ರೆ ನಮಗೆ ಇಂದ ನಾವು ಸೈನ್ಯಕ್ಕೆ ಆಯ್ಕೆಯಾದ ಎನ್ಡಿಆರ್ಕೆ ಕಾಲೇಜಿನ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವವನ್ನು ಆಚರಿಸಲಾಯಿತು. ಈ ವೇಳೆ ಎಬಿಪಿ ನಗರ ಕಾರ್ಯದರ್ಶಿ ಕಂದನ್ ಕುಮಾರ್, ಕಾರ್ಯಕರ್ತ ಸುಹಾಸ್, ಸಾತ್ವಿಕ್, ಕಾಲೇಜಿನ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ಹಿನ್ನೆಲೆಯಲ್ಲಿ ವಿವಿಧ ಹಿಂದೂಪರ ಸಂಘಟನೆಗಳು ಹಾಗೂ ಬಿಜೆಪಿ ನಗರ ಘಟಕದ ವತಿಯಿಂದ ಸಂಭ್ರಮಾಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂತೋಷ್, ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಯೋಧರು ಪಾಕಿಸ್ತಾನದ ಉಗ್ರರ ಕ್ಯಾಂಪ್ ಮೇಲೆ ದಾಳಿ ನಡೆಸಿ ಸುಮಾರು 300ಕ್ಕೂ ಹೆಚ್ಚು ಉಗ್ರವಾದಿಗಳನ್ನು ನರಕಕ್ಕೆ ಕಳುಹಿಸಿದ್ದಾರೆ. ಕೇಂದ್ರ ಸರ್ಕಾರದ ಈ ದಿಟ್ಟ ನಿರ್ಧಾರ ಶ್ಲಾಘನೀಯವಾಗಿದೆ ಎಂದರು. ಭಾರತಕ್ಕೆ ಯಾವಾಗಲೂ ಸೋಲಿನ ಅನುಭವ ಆಗ್ತಾ ಇತ್ತು ಹಿಂದಿನ ರಾಜ್ಯಗಳಿದ್ದಾಗ. ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕಾಲದಲ್ಲಿ ಮಾತ್ರ ಪಾಕಿಸ್ತಾನದ ಒಳಗೆ ನುಗ್ಗಿ ನಮ್ಮ ಸೈನಿಕರು ಹೋರಾಟ ಮಾಡಿ ಪಾಕಿಸ್ತಾನದ ಒಟ್ಟು ಭಾಗಗಳನ್ನು ಗೆದ್ದಿದ್ರು. ಆವಾಗ ತಾಷ್ಕೆಂಟ್ನಲ್ಲಿ ಶಾಸ್ತ್ರಿಯವರು ಕರೆಸ್ಕೊಂಡು ಅಲ್ಲಿ ಒಪ್ಪಂದ ಮಾಡಿಕೊಂಡು ಶಾಸ್ತ್ರಿಯವರನ್ನ ಕೊಲೆ ಮಾಡಲಾಯಿತು ಒಂದು ರೀತಿ ಹೇಳಬೇಕು ಅಂದರೆ. ಅದರ ನಂತರ ದಿನಗಳಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಧೈರ್ಯವಾಗಿ ಪಾಕಿಸ್ತಾನವನ್ನು ಎದುರಿಸುವಂಥ ಶಕ್ತಿ ನಮ್ಮ ದೇಶದಲ್ಲಿದ್ದ ನಾಯಕರು ತೋರಿಸಿರಲಿಲ್ಲ. ಈಗ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಧೈರ್ಯವಾದಂಥ ನಿಲುವನ್ನು ತಗೊಂಡು ನಮ್ಮ ಮೇಲೆ ಆಕ್ರಮಣಕ್ಕೆ ಪ್ರತೀಕಾರವಾಗಿ ಈ ನಿನ್ನೆ ದಿವಸ ಸಿಪಾಯಿಗಳಿಗೆ ಪೂರ್ಣ ಅಧಿಕಾರವನ್ನು ಕೊಟ್ಟು ಸುಮಾರು ಮಧ್ಯರಾತ್ರಿಯಲ್ಲಿ ಅವರ ಮೇಲೆ ಆಕ್ರಮಣವನ್ನು ಮಾಡಿ ಸುಮಾರು 400 ಜನ ತನಕ ಸೈನಿಕರನ್ನು
ಉದ್ಯಮಿಗಳನ್ನು ಹತ್ಯೆ ಮಾಡಿಸಿದ್ದಾರೆ. ಇದರಿಂದ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ನಮ್ಮ ದೇಶಕ್ಕಿಂತ ಪ್ರಧಾನಿಯಿಂದಾಗಿ ಈ ದೇಶದ ಗೌರವ, ಘನತೆ ಎಲ್ಲವನ್ನು ನಮಗೆ ತಂದುಕೊಟ್ಟಂಥ ಪ್ರಧಾನಿ ಇದ್ದಾರೆ. ಆದ್ದರಿಂದ ನಮ್ಮ ಸೈನಿಕರು ಇಷ್ಟೆಲ್ಲ ಮಾಡ್ತಂಥ ಸೈನಿಕರಿಗೆ. ಈ ಸಂದರ್ಭದಲ್ಲಿ ಬಿಜೆಪಿ ನಗರಾಧ್ಯಕ್ಷ ದೀಪಕ್, ಕಾರ್ಯದರ್ಶಿ ದುಷ್ಯಂತ್, ಹಿಂದೂ ಮುಖಂಡ ವಿಜಯಕುಮಾರ್, ಸುಭಾಷ್, ಸತ್ಯನಾರಾಯಣ ಮುಂತಾದವರು ಹಾಜರಿದ್ದರು. ಸರ್ಕಾರಿ ನೌಕರನೋರ್ವ ತನ್ನ ಸ್ವಗ್ರಾಮದಲ್ಲಿಯೇ ಕಳ್ಳತನ ಮಾಡಿ ಸಿಸಿಟಿವಿಯಿಂದ ಸಿಕ್ಕಿಬಿದ್ದಿರುವ ಘಟನೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನಡೆದಿದೆ. ರುದ್ರಸ್ವಾಮಿ ಕಳ್ಳತನ ಮಾಡಿ ಸಿಸಿಟಿವಿಯಲ್ಲಿ ಸಿಕ್ಕಿಬಿದ್ದಿರುವ ಸರ್ಕಾರಿ ನೌಕರ. ಮೂಲತಃ ನೂರನಕ್ಕಿಯವನಾದ ಈತ ಕಳೆದ 20 ವರ್ಷಗಳಿಂದ ಚನ್ನರಾಯಪಟ್ಟಣದ ಕಿರಿಯ ನ್ಯಾಯಾಲಯದಲ್ಲಿ ಅಮೀನ್ನಾಗಿ ಕೆಲಸ ನಿರ್ವಹಿಸುತ್ತಿದ್ದಾನೆ. ಸಂಸಾರದಲ್ಲಿ ದಂಪತಿ ನಡುವೆ ಕಲಹ ಉಂಟಾಗಿ ಕೋರ್ಟ್ನಲ್ಲಿ ಕೂಡ ಪ್ರಕರಣದ ವಿಚಾರಣೆ ನಡೆಯುತ್ತಿದೆ. ಇದರ ಜೊತೆಗೆ ಈತನ ಪತ್ನಿ ಹಾಗೂ ಪಕ್ಕದ ಮನೆಯ ತರುಣೇಶ್ ಕುಟುಂಬಕ್ಕೂ ಆಗಿಂದಾಗೆ ಸಣ್ಣ ಪುಟ್ಟ ಜಗಳ ನಡೆಯುತ್ತಿತ್ತು. ಈ ವಿಚಾರಕ್ಕೆ ದ್ವೇಷ ಸಾಧಿಸುತ್ತಿದ್ದ ರುದ್ರಸ್ವಾಮಿ ಫೆಬ್ರವರಿ 24ರಂದು ತರುಣೇಶ್ ಕಟ್ಟುತ್ತಿದ್ದ ಹೊಸ ಮನೆಗೆ ರಾತ್ರಿ ಬಂದು ಮನೆ ಕಟ್ಟಲು ಸಂಗ್ರಹಿಸಿಟ್ಟುಕೊಂಡಿದ್ದ ಕೆಲವು ಸಲಕರಣೆಗಳನ್ನು ಕಳ್ಳತನ ಮಾಡಿದ್ದಾನೆ. ಆ ದಿನ ರುದ್ರಸ್ವಾಮಿ 5 ಬಾರಿ ಬಂದು ಕಳ್ಳತನ ಮಾಡಿರುವ ಎಲ್ಲಾ ದೃಶ್ಯಗಳು ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಈ ಬಗ್ಗೆ ತರುಣೇಶ್ ಕೆಲ ಗ್ರಾಮದವರನ್ನು ಕೂಡ ವಿಚಾರಿಸಿದ್ದಾನೆ. ಯಾರ ಮೇಲೂ ಅನುಮಾನ ಬಂದಿಲ್ಲ. ಕೊನೆಗೆ ಸಿಸಿಟಿವಿ ದೃಶ್ಯಾವಳಿಯನ್ನು ನೋಡಿದಾಗ ಸರ್ಕಾರಿ ನೌಕರರಾಗಿರುವ ರುದ್ರಸ್ವಾಮಿ ಕಳ್ಳತನ ಮಾಡಿರುವುದು ಬೆಳಕಿಗೆ ಬಂದಿದೆ. ಈ ಸಂಬಂಧ ರುದ್ರಸ್ವಾಮಿ ವಿರುದ್ಧ ಚನ್ನರಾಯಪಟ್ಟಣ ಗ್ರಾಮಾಂತರ ಠಾಣೆಯಲ್ಲಿ ತರುಣೇಶ್ ದೂರು ನೀಡಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ನಗರದೆಲ್ಲೆಡೆ ಇಂದು ಕನ್ನಡದ ಕಲರವ ಮೊಳಗಿದ್ದು ಎಲ್ಲೆಲ್ಲೂ ಕನ್ನಡದ ಬಾವುಟ. ಅದ್ದೂರಿಯಾಗಿ ಜರುಗಿದ 17ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಚಾಲನೆ ನೀಡಿದರು. ಗೌರಿಕೊಪ್ಪಲಿನಿಂದ ಪ್ರಮುಖ ಬೀದಿಗಳಲ್ಲಿ ಸಮ್ಮೇಳನಾಧ್ಯಕ್ಷ ಎನ್ಎಲ್ ಚನ್ನೇಗೌಡ ದಂಪತಿಯನ್ನು ತೆರೆದ ಸಾರೋಟಿನಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವ ಮೂಲಕ ಸಮ್ಮೇಳನಕ್ಕೆ ಮೆರುಗು ತಂದರು. ಎಂಜಿ ರಸ್ತೆ ಮೂಲಕ ಸಾಗಿದ ಮೆರವಣಿಗೆ ಸಮ್ಮೇಳನ ನಡೆಯುವ ಹಾಸನಾಂಬ ಕಲಾಕ್ಷೇತ್ರ ತಲುಪಿತು. ಇದೇ ಮೊದಲ ಬಾರಿಗೆ ಬೆಳ್ಳಿ ಸಾರೋಟಿನಲ್ಲಿ ದೇಶದ ಪವಿತ್ರ ಗ್ರಂಥಗಳಾದ ಸಂವಿಧಾನ ಪುಸ್ತಕ, ರಾಮಾಯಣ, ಮಹಾಭಾರತ ಸೇರಿದಂತೆ ಹಲವು ಗ್ರಂಥಗಳನ್ನು ಸಮ್ಮೇಳನದ ಬೆಳ್ಳಿ ಸಾರೋಟಿನಲ್ಲಿ ಮೆರವಣಿಗೆ ಮಾಡಲಾಯಿತು. ಇದು ನೋಡುಗರು ಮತ್ತು ಕನ್ನಡ ಮನಸ್ಸುಗಳ ಮೆಚ್ಚುಗೆಗೆ ಪಾತ್ರವಾಯಿತು. ಶ್ರೀ ಕುವೆಂಪು ಆಂಗ್ಲ ಮಾಧ್ಯಮ ಶಾಲೆ ಬಿಕಾಟಿಹಳ್ಳಿ ವತಿಯಿಂದ ಭಾರತೀಯ ಸೈನಿಕರ ಯಶಸ್ವಿ ದಾಳಿಯ ಅಂಗವಾಗಿ ವಿಜಯೋತ್ಸವವನ್ನು ಆಚರಿಸಲಾಯಿತು. ವಿದ್ಯಾರ್ಥಿಗಳನ್ನು ಭಾರತ ನಕ್ಷೆಯ ರೂಪದಲ್ಲಿ ನಿಲ್ಲಿಸಿ ರಾಷ್ಟ್ರಗೀತೆಯನ್ನು ಹಾಡುವ ಮುಖೇನ ಹಾಗೂ ಘೋಷಣೆಗಳನ್ನು ಕೂಗುವ ಮೂಲಕ ಸಂಭ್ರಮಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಾರತೀಯ ಸೈನಿಕರಿಂದ ನಡೆದ ದಾಳಿಯ ಸಂಪೂರ್ಣ ವಿವರವನ್ನು ಸಹ ಶಿಕ್ಷಕರಾದ ಪವಿತ್ರ ಬಿಎಸ್ ತಿಳಿಸಿಕೊಟ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿನುತಾ ಶಿವರಾಮೇಗೌಡ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಎಲ್ಲ ಸಹ ಶಿಕ್ಷಕರು ಭಾಗವಹಿಸಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತವರಲ್ಲಿ ಹಲವು ಯೋಜನೆಗಳಿಗೆ ಶಿಲಾನ್ಯಾಸವಿಟ್ಟ ಕುಮಾರಸ್ವಾಮಿ. ಕಡಿಮೆ ವೆಚ್ಚದಲ್ಲಿ ಲಾಭದಾಯಕ ಕೃಷಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರದಿಂದ ವಿನೂತನ ಯೋಜನೆಗಳಿಗೆ ಚಾಲನೆ ನೀಡಲಿದೆ ಎಂದ ಸಿಎಂ. ರೈತ ವಿರೋಧಿ ಮೋದಿ ಎಂದು ಗುಡುಗಿದ ಮಾಜಿ ಪಿಎಂ. ಸಾಧನೆಯ ಸರದಾರ ಅಭಿವೃದ್ಧಿ ಹರಿಕಾರನಿಗೆ ಮತ್ತೊಂದು ಗರಿ. ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡರಿಗೆ ನಿಗಮ ಮಂಡಳಿಯಲ್ಲಿ ಪಟ್ಟ. ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಿಸಿ ಸರ್ಕಾರ ಆದೇಶ. ಮತ್ತು ವೈರಿ ದೇಶದ ವಿರುದ್ಧ ಯುದ್ಧಕ್ಕೆ ನಿಂತ ಯೋಧರ ನೆರವಿಗೆ ನಿಂತ ಕೆಎಂಎಫ್. ಭಾರತೀಯ ರಕ್ಷಣಾ ಇಲಾಖೆಗೆ 30 ಮೆಟ್ರಿಕ್ ಟನ್ ತುಪ್ಪ ರವಾನೆ. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ.